ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಮತ್ತೆ ತಿರುವು ಸಿಗ್ತಾ ಇದೆ. ಬುರುಡೆ ತಂದವ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇದೀಗ ಸೌಜನ್ಯ ಮಾವನಿಗೆ ಮತ್ತಷ್ಟು ಸಂಕಷ್ಟ ಕಾದಿದೆ. ವಿಠಲಗೌಡ ಲಾಕ್ ಆಗ್ತಾನ? ಎಸ್ಐಟಿ ತನಿಖೆ ಹೇಗಿದೆ ನೋಡಿ. ಬುರುಡೆ ತಂದು ಕೊಟ್ಟವನಿಗೂ ಕಾದಿದ್ಯಾ ಸಂಕಷ್ಟ? ಲಾಕ್ ಆಗ್ತಾನ ಸೌಜನ್ಯ ಮಾವ ವಿಠಲ್ ಗೌಡ? ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಸಲತ್ತು ಕಸರತ್ತು 1-2 ಬಿಟ್ಟಿ ಪ್ರಚಾರಕ್ಕೆ ಸುಳ್ಳಿನ ಸರಮಾಲೆಯನ್ನ ಕಟ್ಟಿದ್ದ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಪುಂಗಿದ್ದು. ಬುರುಡೆ ತಂದವ ಜೈಲು ಸೇರಿದ್ದಾಯ್ತು. ದೊಡ್ಡದಾಗಿ ಏನೋ ಕಿಸಿದು ದಬಾಕಿದ್ದಾನೆ ಅಂತ ಬುರುಡೆ ತೆಗೆದುಕೊಟ್ಟು ಸೌಜನ್ಯ ಮಾವ ವಿಠಲ್ ಗೌಡಗೆ ಇದೀಗ ಸಂಕಷ್ಟ ಕಾದಿದೆಯಾ ಎನ್ನಲಾಗ್ತಿದೆ. ಬುರುಡೆಯನ್ನ ಎಲ್ಲಿಂದ ತಂದಿದ್ದು ಎಂಬ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದಂತಿದೆ. ಚೆನ್ನಯ್ಯ ಹೇಳಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬುರುಡೆ ತಂದು ಕೊಟ್ಟಿದ್ದಾಗಿ ಎಸ್ಐಟಿ ಡ್ರಿಲ್ ವೇಳೆ ಸೌಜನ್ಯ ಮಾವ ವಿಠಲ್ ಗೌಡ ಸತ್ಯವನ್ನ ಕಕ್ಕಿದ್ದಾನೆ. ಚೆನ್ನಯ್ಯ ಹೇಳಿದಕ್ಕೆ ತಂದುಕೊಟ್ಟಿ ಅಂದ್ರೂ ಸಂಕಷ್ಟ, ಎಲ್ಲದಿದ್ರೂ ಸಂಕಷ್ಟ ಎನ್ನಲಾಗ್ತಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲಗೌಡನ ಸಮ್ಮುಖದಲ್ಲಿ ಮಹಜರು. ನೇತ್ರಾವತಿ ತೀರದ ಬಂಗ್ಲೆಗುಡ್ಡದಲ್ಲಿ ಸೌಜನ್ಯ ಮಾವ ವಿಠಲಗೌಡ ಸಮ್ಮುಖದಲ್ಲಿ ಎಸ್ಐಟಿ ಮತ್ತೆ ಮಹಜರು ನಡೆಸಿದೆ. ವಿಠಲಗೌಡನಿಗೆ ಅಧಿಕಾರಿಗಳು ಸಖತ್ ಡ್ರಿಲ್ ನಡೆಸಿ ಒಂದೊಂದೇ ಸತ್ಯವನ್ನ ಕಕ್ಕಿಸ್ತಾ ಇದ್ದಾರೆ. ಭೂಮಿಯಿಂದ ಮೃತದೇಹ ತೆಗೆಯುವುದು ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕೆ ವಿಠಲಗೌಡ ತಗಲಾಕಿಕೊಳ್ತಾನ? ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಈ ತಪ್ಪು ಮಾಡಿದ್ದು ಯಾಕೆ? ಯಾವುದಾದ್ರೂ ಉದ್ದೇಶದಿಂದ ತಲೆಬುರುಡೆ ತೆಗೆದ್ರ? ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಎಸ್ಐಟಿ ತನಿಖೆಯಿಂದ ಮಾತ್ರವೇ ಹೊರಬರಬೇಕಾಗುತ್ತೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಮತ್ತೆ ತಿರುವು ಸಿಗ್ತಾ ಇದೆ. ಬುರುಡೆ ತಂದವ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇದೀಗ ಸೌಜನ್ಯ ಮಾವನಿಗೆ ಮತ್ತಷ್ಟು ಸಂಕಷ್ಟ ಕಾದಿದೆ. ವಿಠಲಗೌಡ ಲಾಕ್ ಆಗ್ತಾನ? ಎಸ್ಐಟಿ ತನಿಖೆ ಹೇಗಿದೆ ನೋಡಿ. ಬುರುಡೆ ತಂದು ಕೊಟ್ಟವನಿಗೂ ಕಾದಿದ್ಯಾ ಸಂಕಷ್ಟ? ಲಾಕ್ ಆಗ್ತಾನ ಸೌಜನ್ಯ ಮಾವ ವಿಠಲ್ ಗೌಡ? ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಸಲತ್ತು ಕಸರತ್ತು 1-2 ಬಿಟ್ಟಿ ಪ್ರಚಾರಕ್ಕೆ ಸುಳ್ಳಿನ ಸರಮಾಲೆಯನ್ನ ಕಟ್ಟಿದ್ದ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಪುಂಗಿದ್ದು. ಬುರುಡೆ ತಂದವ ಜೈಲು ಸೇರಿದ್ದಾಯ್ತು. ದೊಡ್ಡದಾಗಿ ಏನೋ ಕಿಸಿದು ದಬಾಕಿದ್ದಾನೆ ಅಂತ ಬುರುಡೆ ತೆಗೆದುಕೊಟ್ಟು ಸೌಜನ್ಯ ಮಾವ ವಿಠಲ್ ಗೌಡಗೆ ಇದೀಗ ಸಂಕಷ್ಟ ಕಾದಿದೆಯಾ ಎನ್ನಲಾಗ್ತಿದೆ. ಬುರುಡೆಯನ್ನ ಎಲ್ಲಿಂದ ತಂದಿದ್ದು ಎಂಬ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದಂತಿದೆ. ಚೆನ್ನಯ್ಯ ಹೇಳಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬುರುಡೆ ತಂದು ಕೊಟ್ಟಿದ್ದಾಗಿ ಎಸ್ಐಟಿ ಡ್ರಿಲ್ ವೇಳೆ ಸೌಜನ್ಯ ಮಾವ ವಿಠಲ್ ಗೌಡ ಸತ್ಯವನ್ನ ಕಕ್ಕಿದ್ದಾನೆ. ಚೆನ್ನಯ್ಯ ಹೇಳಿದಕ್ಕೆ ತಂದುಕೊಟ್ಟಿ ಅಂದ್ರೂ ಸಂಕಷ್ಟ, ಎಲ್ಲದಿದ್ರೂ ಸಂಕಷ್ಟ ಎನ್ನಲಾಗ್ತಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲಗೌಡನ ಸಮ್ಮುಖದಲ್ಲಿ ಮಹಜರು. ನೇತ್ರಾವತಿ ತೀರದ ಬಂಗ್ಲೆಗುಡ್ಡದಲ್ಲಿ ಸೌಜನ್ಯ ಮಾವ ವಿಠಲಗೌಡ ಸಮ್ಮುಖದಲ್ಲಿ ಎಸ್ಐಟಿ ಮತ್ತೆ ಮಹಜರು ನಡೆಸಿದೆ. ವಿಠಲಗೌಡನಿಗೆ ಅಧಿಕಾರಿಗಳು ಸಖತ್ ಡ್ರಿಲ್ ನಡೆಸಿ ಒಂದೊಂದೇ ಸತ್ಯವನ್ನ ಕಕ್ಕಿಸ್ತಾ ಇದ್ದಾರೆ. ಭೂಮಿಯಿಂದ ಮೃತದೇಹ ತೆಗೆಯುವುದು ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕೆ ವಿಠಲಗೌಡ ತಗಲಾಕಿಕೊಳ್ತಾನ? ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಈ ತಪ್ಪು ಮಾಡಿದ್ದು ಯಾಕೆ? ಯಾವುದಾದ್ರೂ ಉದ್ದೇಶದಿಂದ ತಲೆಬುರುಡೆ ತೆಗೆದ್ರ? ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಎಸ್ಐಟಿ ತನಿಖೆಯಿಂದ ಮಾತ್ರವೇ ಹೊರಬರಬೇಕಾಗುತ್ತೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಮತ್ತೆ ತಿರುವು ಸಿಗ್ತಾ ಇದೆ. ಬುರುಡೆ ತಂದವ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇದೀಗ ಸೌಜನ್ಯ ಮಾವನಿಗೆ ಮತ್ತಷ್ಟು ಸಂಕಷ್ಟ ಕಾದಿದೆ. ವಿಠಲಗೌಡ ಲಾಕ್ ಆಗ್ತಾನ? ಎಸ್ಐಟಿ ತನಿಖೆ ಹೇಗಿದೆ ನೋಡಿ. ಬುರುಡೆ ತಂದು ಕೊಟ್ಟವನಿಗೂ ಕಾದಿದ್ಯಾ ಸಂಕಷ್ಟ? ಲಾಕ್ ಆಗ್ತಾನ ಸೌಜನ್ಯ ಮಾವ ವಿಠಲ್ ಗೌಡ?
ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಸಲತ್ತು ಕಸರತ್ತು 1-2 ಬಿಟ್ಟಿ ಪ್ರಚಾರಕ್ಕೆ ಸುಳ್ಳಿನ ಸರಮಾಲೆಯನ್ನ ಕಟ್ಟಿದ್ದ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಪುಂಗಿದ್ದು ಬುರುಡೆ ತಂದವ ಜೈಲು ಸೇರಿದ್ದಾಯ್ತು. ದೊಡ್ಡದಾಗಿ ಏನೋ ಕಿಸಿದು ದಬಾಕಿದ್ದಾನೆ ಅಂತ ಬುರುಡೆ ತೆಗೆದುಕೊಟ್ಟು ಸೌಜನ್ಯ ಮಾವ ವಿಠಲ್ ಗೌಡಗೆ ಇದೀಗ ಸಂಕಷ್ಟ ಕಾದಿದೆಯಾ ಎನ್ನಲಾಗ್ತಿದೆ. ಬುರುಡೆಯನ್ನ ಎಲ್ಲಿಂದ ತಂದಿದ್ದು ಎಂಬ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದಂತಿದೆ. ಚಿನ್ನಯ್ಯ ಹೇಳಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬುರುಡೆ ತಂದು ಕೊಟ್ಟಿದ್ದಾಗಿ ಎಸ್ಐಟಿ ಡ್ರಿಲ್ ವೇಳೆ ಸೌಜನ್ಯ ಮಾವ ವಿಠಲ್ ಗೌಡ ಸತ್ಯವನ್ನ ಕಕ್ಕಿದ್ದಾನೆ. ಚಿನ್ನಯ್ಯ ಹೇಳಿದಕ್ಕೆ ತಂದುಕೊಟ್ಟೆ ಅಂದ್ರೂ ಸಂಕಷ್ಟ, ಎಲ್ಲದಿದ್ರೂ ಸಂಕಷ್ಟ ಎನ್ನಲಾಗ್ತಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲಗೌಡನ ಸಮ್ಮುಖದಲ್ಲಿ ಮಹಜರು. ನೇತ್ರಾವತಿ ತೀರದ ಬಂಗ್ಲೆಗುಡ್ಡದಲ್ಲಿ ಸೌಜನ್ಯ ಮಾವ ವಿಠಲಗೌಡ ಸಮ್ಮುಖದಲ್ಲಿ ಎಸ್ಐಟಿ ಮತ್ತೆ ಮಹಜರು ನಡೆಸಿದೆ. ವಿಠಲಗೌಡನಿಗೆ ಅಧಿಕಾರಿಗಳು ಸಖತ್ ಡ್ರಿಲ್ ನಡೆಸಿ ಒಂದೊಂದೇ ಸತ್ಯವನ್ನ ಕಕ್ಕಿಸ್ತಾ ಇದ್ದಾರೆ. ಭೂಮಿಯಿಂದ ಮೃತದೇಹ ತೆಗೆಯುವುದು ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕೆ ವಿಠಲಗೌಡ ತಗಲಾಕಿಕೊಳ್ತಾನ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಈ ತಪ್ಪು ಮಾಡಿದ್ದು ಯಾಕೆ? ಯಾವುದಾದ್ರೂ ಉದ್ದೇಶದಿಂದ ತಲೆಬುರುಡೆ ತೆಗೆದ್ರ? ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಎಸ್ಐಟಿ ತನಿಖೆಯಿಂದ ಮಾತ್ರವೇ ಹೊರಬರಬೇಕಾಗುತ್ತೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಮತ್ತೆ ತಿರುವು ಸಿಗ್ತಾ ಇದೆ. ಬುರುಡೆ ತಂದವ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇದೀಗ ಸೌಜನ್ಯ ಮಾವನಿಗೆ ಮತ್ತಷ್ಟು ಸಂಕಷ್ಟ ಕಾದಿದೆ. ವಿಠಲಗೌಡ ಲಾಕ್ ಆಗ್ತಾನ? ಎಸ್ಐಟಿ ತನಿಖೆ ಹೇಗಿದೆ ನೋಡಿ. ಬುರುಡೆ ತಂದು ಕೊಟ್ಟವನಿಗೂ ಕಾದಿದ್ಯಾ ಸಂಕಷ್ಟ? ಲಾಕ್ ಆಗ್ತಾನ ಸೌಜನ್ಯ ಮಾವ ವಿಠಲ್ ಗೌಡ? ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಸಲತ್ತು ಕಸರತ್ತು 1-2 ಬಿಟ್ಟಿ ಪ್ರಚಾರಕ್ಕೆ ಸುಳ್ಳಿನ ಸರಮಾಲೆಯನ್ನ ಕಟ್ಟಿದ್ದ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಪುಂಗಿದ್ದು ಬುರುಡೆ ತಂದವ ಜೈಲು ಸೇರಿದ್ದಾಯ್ತು. ದೊಡ್ಡದಾಗಿ ಏನೋ ಕಿಸಿದು ದಬಾಕಿದ್ದಾನೆ ಅಂತ ಬುರುಡೆ ತೆಗೆದುಕೊಟ್ಟು ಸೌಜನ್ಯ ಮಾವ ವಿಠಲ್ ಗೌಡಗೆ ಇದೀಗ ಸಂಕಷ್ಟ ಕಾದಿದೆಯಾ ಎನ್ನಲಾಗ್ತಿದೆ. ಬುರುಡೆಯನ್ನ ಎಲ್ಲಿಂದ ತಂದಿದ್ದು ಎಂಬ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದಂತಿದೆ. ಚಿನ್ನಯ್ಯ ಹೇಳಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬುರುಡೆ ತಂದು ಕೊಟ್ಟಿದ್ದಾಗಿ ಎಸ್ಐಟಿ ಡ್ರಿಲ್ ವೇಳೆ ಸೌಜನ್ಯ ಮಾವ ವಿಠಲ್ ಗೌಡ ಸತ್ಯವನ್ನ ಕಕ್ಕಿದ್ದಾನೆ. ಚಿನ್ನಯ್ಯ ಹೇಳಿದಕ್ಕೆ ತಂದುಕೊಟ್ಟೆ ಅಂದ್ರೂ ಸಂಕಷ್ಟ, ಎಲ್ಲದಿದ್ರೂ ಸಂಕಷ್ಟ ಎನ್ನಲಾಗ್ತಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲಗೌಡನ ಸಮ್ಮುಖದಲ್ಲಿ ಮಹಜರು. ನೇತ್ರಾವತಿ ತೀರದ ಬಂಗ್ಲೆಗುಡ್ಡದಲ್ಲಿ ಸೌಜನ್ಯ ಮಾವ ವಿಠಲಗೌಡ ಸಮ್ಮುಖದಲ್ಲಿ ಎಸ್ಐಟಿ ಮತ್ತೆ ಮಹಜರು ನಡೆಸಿದೆ. ವಿಠಲಗೌಡನಿಗೆ ಅಧಿಕಾರಿಗಳು ಸಖತ್ ಡ್ರಿಲ್ ನಡೆಸಿ ಒಂದೊಂದೇ ಸತ್ಯವನ್ನ ಕಕ್ಕಿಸ್ತಾ ಇದ್ದಾರೆ. ಭೂಮಿಯಿಂದ ಮೃತದೇಹ ತೆಗೆಯುವುದು ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕೆ ವಿಠಲಗೌಡ ತಗಲಾಕಿಕೊಳ್ತಾನ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಈ ತಪ್ಪು ಮಾಡಿದ್ದು ಯಾಕೆ? ಯಾವುದಾದ್ರೂ ಉದ್ದೇಶದಿಂದ ತಲೆಬುರುಡೆ ತೆಗೆದ್ರ? ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಎಸ್ಐಟಿ ತನಿಖೆಯಿಂದ ಮಾತ್ರವೇ ಹೊರಬರಬೇಕಾಗುತ್ತೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.